ಬಂದ್ 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 ಹೊತ್ತಿ ಉರಿದ ಆಕ್ರೋಶ. ಕರ್ನಾಟಕ ಬಂದ್ ಬೆನ್ನಲ್ಲೇ ಭಾರತವೂ ಬಂದ್ ಆಗುತ್ತಾ? ಒಂದು ಬಂದ್ ಆದ್ರೆ ಅದೆಷ್ಟು ಜನರಿಗೆ ಸಂಕಷ್ಟ? ಇದೇ ಹೊತ್ತಿನ ವಿಶೇಷ ಬಂದ್ ಬೆಂಕಿ ರಹಸ್ಯ. ನಾನು ನವಿತಾ ಜೈನ್. ಅತ್ಯಂತ ಕೀಳು ಮಟ್ಟದ ಮನುಷ್ಯ ಯಡಿಯೂರಪ್ಪ ಒಬ್ಬ ದ್ರೋಹಿ. ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮರಾಠ ನಿಗಮವನ್ನು ರದ್ದು ಮಾಡಿ ಬಂದ್ 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 ಹೊತ್ತಿ ಉರಿದ ಆಕ್ರೋಶ. ಕರ್ನಾಟಕ ಬಂದ್ ಬೆನ್ನಲ್ಲೇ ಭಾರತವೂ ಬಂದ್ ಆಗುತ್ತಾ? ಒಂದು ಬಂದ್ ಆದ್ರೆ ಅದೆಷ್ಟು ಜನರಿಗೆ ಸಂಕಷ್ಟ? ಕನ್ನಡ ಪರ ಕಿಚ್ಚು ಮತ್ತೆ ಧಗಧಗಿಸಿದೆ. ಮರಾಠ ಅಭಿವೃದ್ಧಿ ನಿಗಮವನ್ನ ವಾಪಸ್ ಪಡೆಯಬೇಕು ಅಂತ ಹೇಳಿ ಶನಿವಾರ ಬೀದಿಗಿಳಿದು ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ಅಲ್ಪಸಂಖ್ಯಾತರನ್ನ ಓಲೈಸೋ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಪ್ರತಿಭಟನೆ ನಡೆಸಿದ್ರು. ಇವತ್ತು ಮರಾಠಿ, ನಾಳೆ ತಮಿಳು ಪ್ರಾಧಿಕಾರ ಮಾಡ್ತಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ನಡೆಸಿದ್ರು. ಶಾಕಿಂಗ್ ನ್ಯೂಸ್ ಏನಂದ್ರೆ, ಕರ್ನಾಟಕ ಬಂದ್ ಬೆನ್ನಲ್ಲೇ ಡಿಸೆಂಬರ್ 8ರಂದು ಭಾರತ ಕೂಡ ಬಂದ್ ಆಗೋ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಕೃಷಿ ಕಾನೂನುಗಳನ್ನ ವಿರೋಧಿಸಿ ರೈತ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿವೆ. ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ಫಲಪ್ರದವಾಗದ ಕಾರಣ ನಮ್ಮ ಹೋರಾಟವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ದಿದ್ದು, ಡಿಸೆಂಬರ್ 8ರಂದು ಭಾರತ್ ಬಂದ್ ನಡೆಸಲು ಕರೆ ನೀಡಲಾಗಿದೆ ಅಂತ ಭಾರತೀಯ ಕಿಸಾನ್ ಯೂನಿಯನ್ ಮಾಹಿತಿ ನೀಡಿದೆ. ಕೃಷಿ ವಿಧೇಯಕವನ್ನು ಕೇಂದ್ರ ಸರ್ಕಾರವನ್ನು ಹಿಂಪಡೆಯುವ ತನಕ ನಮ್ಮ ಹೋರಾಟ ನಿಲ್ಲದು ಅಂತ ರೈತ ನಾಯಕರು ಹೇಳಿದ್ದಾರೆ. ಹಾಗಾದ್ರೆ ಏನಿದು ಕೃಷಿ ಕಾನೂನು? ದೇಶದಲ್ಲಿ ರೈತರು ಭಾರತ್ ಬಂದ್ಗೆ ಕರೆ ನೀಡಿರೋದ್ಯಾಕೆ? ಅವರ ಬೇಡಿಕೆಗಳೇನು? ಕೇಂದ್ರ ಸರ್ಕಾರ ಬೇಡಿಕೆಗಳನ್ನ ಈಡೇರಿಕೆಗೆ ಹಿಂದೇಟು ಹಾಕ್ತಿರೋದ್ಯಾಕೆ? ಒಂದಿನ ಬಂದಾದ್ರೆ ಅದೆಷ್ಟು ಜನರಿಗೆ ಸಂಕಷ್ಟ ಎದುರಾಗುತ್ತೆ, ಅದೆಷ್ಟು ನಷ್ಟ ಉಂಟಾಗುತ್ತೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಶನಿವಾರದ ಕರ್ನಾಟಕ ಬಂದ್ ಹೇಗಿತ್ತು, ಬಂದ್ ಬೆಂಕಿ ಹಿಂದಿನ ರಹಸ್ಯ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರಾಧಿಕಾರ ವಾಪಸ್ ತಗೊಳ್ಬೇಕು, ಇಲ್ಲ ಅಂದ್ರೆ ಬಂದ್. ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಮುಂದಾಗಿದ್ವು. ಆದರೆ ಸರ್ಕಾರದ ಕಡೆಯಿಂದಾಗ್ಲಿ ಪೊಲೀಸ್ ಇಲಾಖೆ ಕಡೆಯಿಂದಾಗ್ಲಿ ಬಂದ್ಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಭಾರಿ ಸಂಖ್ಯೆಯಲ್ಲಿ ಪ್ರತಿಭಟನೆ ನಡೆದ್ರೆ ಅದನ್ನ ತಡೆಯೋದಕ್ಕಾಗಿ ಪೊಲೀಸರು ಕೂಡ ಸಜ್ಜಾಗಿದ್ರು. ಹೀಗಿದ್ರು ಶನಿವಾರ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಭಾರಿ ಸಂಖ್ಯೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಜಮಾಯಿಸಿದ್ವು. ಟೌನ್ ಹಾಲ್ ಬಳಿ ಪ್ರತಿಭಟನಾಕಾರರು ಬಿಎಂಟಿಸಿ ಬಸ್ ಗಾಜನ್ನ ಪುಡಿ ಪುಡಿ ಮಾಡಿದ್ರು. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಪ್ರತಿಭಟನೆಗೆ ಮುಂದಾಗಿದ್ದ ಒಂದೊಂದೇ ಸಂಘಟನೆಯ ಸದಸ್ಯರನ್ನ ವಶಕ್ಕೆ ಪಡೆದು ಬಸ್ನಲ್ಲಿ ಕೂರಿಸಿದ್ರು. ಯಾವೊಂದು ಸಂಘಟನೆಗೂ ಹೆಚ್ಚು ಹೊತ್ತು ಟೌನ್ ಹಾಲ್ ಮುಂದೆ ಇರಲು ಪೊಲೀಸರು ಅವಕಾಶ ನೀಡಲಿಲ್ಲ. ಅತ್ಯಂತ ಕೀಳು ಮಟ್ಟದ ಮನುಷ್ಯ ಯಡಿಯೂರಪ್ಪ ಒಬ್ಬ ದ್ರೋಹಿ. ಯಡಿಯೂರಪ್ಪ
ಪರಭಾಷಾ ಏಜೆಂಟ್, ತಮಿಳರ ಏಜೆಂಟ್, ತೆಲುಗರ ಏಜೆಂಟ್, ಮಲಯಾಳಿಗಳ ಏಜೆಂಟ್, ಮರಾಠಿ ಏಜೆಂಟ್ ಯಡಿಯೂರಪ್ಪ ಮತ್ತು ಬಿಜೆಪಿ RSS ಇವೆರಡು ಕನ್ನಡ ವಿರೋಧಿ ಬಂದ್ ವಿಫಲ ಮಾಡುವುದಕ್ಕೆ ಯಡಿಯೂರಪ್ಪ ವೈಯಕ್ತಿಕವಾಗಿ ಪೊಲೀಸ್ ತನ್ನ ಕಂಟ್ರೋಲ್ ಇಟ್ಕೊಂಡು ಇಡೀ ಕರ್ನಾಟಕದಲ್ಲಿ 30,000 ಕನ್ನಡ ಪರ ಸಂಘಟನೆಗಳನ್ನ ಬಂಧಿಸಿದ್ದಾರೆ. ಈ ಬಂದು ಯಶಸ್ವಿಯಾಗಿದೆ. ನಾವು ಮರಾಠಿ ಪ್ರಾಧಿಕಾರ ಬಿಡೋದೇ ಇಲ್ಲ. ಇದರ ಜೊತೆಗೆ ಬೆಂಗಳೂರಿನ ಕೆಲವೆಡೆ ಮತ್ತಷ್ಟು ಪ್ರತಿಭಟನೆ ನಡೆಯಿತು. ಮೇಕ್ರಿ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ನಡೆಯಿತು. ಟೌನ್ ಹಾಲ್ ಬಳಿ ಕರಾವೆ ನಾರಾಯಣಗೌಡ, ವಾಟಾಳ್ ನಾಗರಾಜ್ ಸೇರಿದಂತೆ ಹಲವಾರು ಸಂಘಟನೆ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ತಕ್ಷಣವೇ ಪೊಲೀಸರು ಎಲ್ಲ ನಾಯಕರನ್ನ ವಶಕ್ಕೆ ಪಡೆದು ಕರೆದೊಯ್ದ್ರು. ಹೀಗಾಗಿ ಕರ್ನಾಟಕ ಬಂದ್ ಮಧ್ಯಾಹ್ನದ ಹೊತ್ತಿಗೆ ತಣ್ಣಗಾಗಿ ಹೋಗಿತ್ತು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆದರೂ ಎಲ್ಲೂ ಕೂಡ ಸಂಪೂರ್ಣ ಬಂದ್ ನಡೆಯಲಿಲ್ಲ. ಬೆಂಗಳೂರು ನಗರದಲ್ಲಾಗಲಿ ಅಥವಾ ಯಾವುದೇ ಜಿಲ್ಲೆಯಲ್ಲಾಗಲಿ, ಜಿಲ್ಲಾ ಕೇಂದ್ರಗಳಲ್ಲಾಗಲಿ ಜೀವನ ಯಥಾಸ್ಥಿತಿಯಲ್ಲಿದೆ. ಎಲ್ಲ ಕಚೇರಿಗಳು ತೆರೆದಿದ್ದಾವೆ, ಬಸ್ಗಳು ಓಡಾಡ್ತಾ ಇದೆ, ಖಾಸಗಿ ವಾಹನಗಳು ಓಡಾಟ ಆಗ್ತಾ ಇದೆ. ಯಡಿಯೂರಪ್ಪನವ್ರ ಸರ್ಕಾರ ಹಿಟ್ಲರ್ ಯಡಿಯೂರಪ್ಪ ಹಿಟ್ಲರ್. ಇವತ್ತು ಸುಮಾರು 30,000 ಕನ್ನಡ ಪರ ಸಂಘಟನೆಗಳನ್ನ ಬಂಧಿಸಿ ಮತ್ತು ಪೊಲೀಸ್ನವ್ರನ್ನ ಉಪಯೋಗಿಸಿ ನಮ್ಮ ಬಂದನ್ನ ವಿಫಲ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಮುಂದಿನ ದಿನದಲ್ಲಿ ತೀವ್ರವಾದಂತ ಬುದ್ಧಿ ಕಲಿಸ್ತೇವೆ. ಹೀಗೆ ರಾಜ್ಯದಲ್ಲಿ ಮರಾಠ ಅಭಿವೃದ್ಧಿ ನಿಗಮದ ವಿರುದ್ಧ ಕರೆಯಲಾಗಿದ್ದ ಬಂದ್ಗೆ ನೀರಸ ಪ್ರತಿಕ್ರಿಯೆ ಕೇಳಿಬಂದ ಬೆನ್ನಲ್ಲೇ ಡಿಸೆಂಬರ್ 8ರಂದು ಭಾರತ್ ಬಂದ್ಗೆ ರೈತ ಸಂಘಟನೆಗಳು ಕರೆ ನೀಡಿವೆ. ಆ ಬಂದ್ ಬಿಸಿ ನಿಜಕ್ಕೂ ಹೆಚ್ಚಾಗಿರುತ್ತೆ ಎನ್ನಲಾಗ್ತಿದೆ. ನಿಮಗೆ ಗೊತ್ತಿದೆಯೋ ಇಲ್ವಾ, ಕಳೆದ 10 ದಿನಗಳಿಂದ ಹೊಸ ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ದೆಹಲಿಯಲ್ಲಿ ರೈತ ಸಂಘಟನೆಗಳು ಅಹೋರಾತ್ರಿ ಧರಣಿ ನಡೆಯುತ್ತಿದೆ. ಹೊಸ ಕೃಷಿ ಕಾಯ್ದೆಗಳ ಬಗ್ಗೆ ನಮಗೆ ತೃಪ್ತಿ ಇಲ್ಲ, ಇತ್ತೀಚೆಗೆ ಜಾರಿಗೆ ತಂದ 3 ಕಾಯ್ದೆಗಳನ್ನ ಸರ್ಕಾರ ಹಿಂಪಡೆಯಬೇಕು ಅಂತ ಒತ್ತಾಯಿಸುತ್ತಿವೆ. ಈ ಮಧ್ಯೆ ರೈತ ಸಂಘಟನೆಗಳು ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಹಲವು ಸುತ್ತಿನ ಸಭೆಗಳು ನಡೆದಿವೆ. ಆದರೂ ಹೊಸ ಕೃಷಿ ಕಾಯ್ದೆಗಳನ್ನ ಹಿಂಪಡೆಯಲು ಸರ್ಕಾರ ಮುಂದಾಗ್ತಿಲ್ಲ. ಇದರಿಂದ ಡಿಸೆಂಬರ್ 8ರಂದು ದೇಶದಾದ್ಯಂತ ಬಂದ್ಗೆ ಅಖಿಲ ಭಾರತ ಕಿಸಾನ್ ಸಭೆಯ ಪ್ರಧಾನ ಕಾರ್ಯದರ್ಶಿ ಅನ್ನಾನ್ ಮೊಲ್ಲಾ ಕರೆ ಕೊಟ್ಟಿದ್ದಾರೆ. ತಿದ್ದುಪಡಿ ಬೇಡ, ಕಾಯ್ದೆಗೆ ರದ್ದಾಗಬೇಕು. 3 ಕೃಷಿ ಮಸೂದೆಗೆ ತಿದ್ದುಪಡಿ ಮಾಡುವ ಕೇಂದ್ರದ ಆಫರ್ ತಿರಸ್ಕರಿಸಿರುವ ರೈತ ಸಂಘಟನೆಗಳು ಕಾಯ್ದೆಯನ್ನ ಪೂರ್ಣವಾಗಿ ರದ್ದುಪಡಿಸಬೇಕು ಅಂತ ಪಟ್ಟು ಹಿಡಿದಿವೆ. ಅಷ್ಟೇ ಅಲ್ಲ, ಡಿಸೆಂಬರ್ 8ಕ್ಕೆ ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ. ಈಗಾಗಲೇ 4 ಸುತ್ತಿನ ಮಾತುಕತೆಯಾಗಿದ್ದು, ಶನಿವಾರ 5ನೇ ಸುತ್ತಿನ ಮಾತುಕತೆಯೂ ಮುರಿದು ಬಿದ್ದಿದೆ. ಹೀಗಾಗಿ ಡಿಸೆಂಬರ್ 8ರಂದು ಭಾರತ್ ಬಂದ್ ಆಗೋದು ಬಹುತೇಕ ಪಕ್ಕಾ ಎನ್ನಲಾಗ್ತಿದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಪ್ರತಿಭಟನೆ ಕೈಬಿಟ್ಟು ಮಾತುಕತೆಗೆ ಮುಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. भारत सरकार किसानों से लगातार चर्चा कर रही है और मुझे आशा है कि चर्चा के सकारात्मक परिणाम निकलेंगे. किसान कह रहे कि तीनों कानून जो हो वो वापस हो, उसके बीच का भी कोई रास्ता है? देखिए, जब चर्चा होगी, चर्चा में क्या रास्ते निकलते हैं ये चर्चा पर निर्भर करेगा. पहले से थोड़ी भविष्यवाणी की जा सकती है. ಸರ್ಕಾರ ಬೇಡಿಕೆಗಳನ್ನ ಈಡೇರಿಸದಿದ್ದರೆ ಡಿಸೆಂಬರ್ 8ರಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರೋ ಟೋಲ್ ಪ್ಲಾಜಾಗಳಿಗೆ ಮುತ್ತಿಗೆ ಹಾಕಲಾಗುವುದು. ಹಾಗೇನೆ ರಾಜಧಾನಿ ದಿಲ್ಲಿಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಲಾಗುತ್ತೆ ಅಂತ ಹೇಳಿ ರೈತ ಸಂಘಟನೆಗಳು ಕೇಂದ್ರವನ್ನ ಎಚ್ಚರಿಸಿದ್ದಾರೆ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಕರೋನಾ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ರೈತರಿಗೆ ಮಾರಕವಾಗುವಂಥ ಕಾಯ್ದೆಗಳನ್ನು ಜಾರಿಗೆ ತಂದರು. ಬಹಳ ಮುಖ್ಯವಾಗಿ APMC ಕಾಯ್ದೆಯನ್ನು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಮತ್ತು ಅಗತ್ಯ ವಸ್ತುಗಳ ಕಾಯ್ದೆಯನ್ನು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು, ವಿದ್ಯುತ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು, ಈ ರೀತಿಯಾಗಿ ಕಾರ್ಪೊರೇಟ್ ಕಂಪನಿಗಳ ಹಿತರಕ್ಷಣೆ ಮಾಡುವಂಥ ಕಾಯ್ದೆಗಳನ್ನು ಜಾರಿಗೆ ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ರಾಷ್ಟ್ರ ಮಟ್ಟದ ಎಲ್ಲ ರೈತ ಸಂಘಟನೆಗಳ ಒಕ್ಕೂರಿನಿಂದ ಒತ್ತಾಯ. ಆ ಹೋರಾಟದಲ್ಲಿ ನಾವೆಲ್ಲ ಕೂಡ ಭಾಗಿಗಳಾಗಿದ್ದೀವಿ. ಅಷ್ಟಕ್ಕೂ ಏನಿವು ಕೃಷಿ ಮಸೂದೆಗಳು, ಕೃಷಿ ತಿದ್ದುಪಡಿ ಕಾಯ್ದೆ ಮತ್ತು APMC ಕಾಯ್ದೆ ಅಂದ್ರೆ ಏನು? ರೈತಪರ ಸಂಘಟನೆಗಳು ಅವುಗಳನ್ನ ರದ್ದು ಮಾಡುವಂತೆ ಪಟ್ಟು ಹಿಡಿದಿರೋದು ಯಾಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ.
ಏನಿದು ಎಪಿಎಂಸಿ ಕಾಯ್ದೆ? ರೈತರು ಬೆಳೆಯೋ ಫಸಲನ್ನ ಎಪಿಎಂಸಿಗಳಲ್ಲಿ ಮಾರಾಟ ಮಾಡಬೇಕು. ಅದನ್ನ ಖರೀದಿ ಮಾಡೋ ವ್ಯಾಪಾರಿಗಳು ಎಪಿಎಂಸಿಗಳಲ್ಲಿ ನೋಂದಣಿ ಮಾಡಿಸಿಕೊಂಡು ರೈತರು ಬೆಳೆದ ಮಾಲನ್ನ ಹರಾಜಿನ ಮೂಲಕ ಖರೀದಿಸಲು ಅವಕಾಶವಿತ್ತು. ಜೊತೆಗೆ 2017ರ ಮಾದರಿ ಕಾಯ್ದೆಯ ಪ್ರಕಾರ ಆನ್ಲೈನ್ ಮೂಲಕ ಟೆಂಡರ್ ಖರೀದಿದಾರರು ಭಾಗವಹಿಸಲು ಅವಕಾಶವಿತ್ತು. ಈಗ ಇದೇ ಕಾಯ್ದೆ 8ನೇ ಕಾಲಂಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಸೂಚಿಸಿದೆ. ಕೇಂದ್ರ ಸರ್ಕಾರ ರೈತರಿಗಾಗಿ ಈ ಕಾಯ್ದೆಯನ್ನ ತಿದ್ದುಪಡಿ ಮಾಡಿದಂತಿದೆ. ಆದ್ರೆ ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ಬಹುರಾಷ್ಟ್ರೀಯ ಕಂಪನಿಗಳ ಹಿತ ಎದ್ದು ಕಾಣುತ್ತಿದೆ. ಯಾಕಂದ್ರೆ ಈಗಿರೋ ಎಪಿಎಂಸಿ ಕಾಯ್ದೆ ಬಹುರಾಷ್ಟ್ರೀಯ ಕಂಪನಿಗಳು ರೈತರಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಲು ಅವಕಾಶ ಇರಲಿಲ್ಲ. ಬಹುರಾಷ್ಟ್ರೀಯ ಕಂಪನಿಗಳು ರೈತರ ಉತ್ಪನ್ನಗಳನ್ನ ಖರೀದಿ ಮಾಡಲು ಕೃಷಿ ನಿರ್ದೇಶನಾಲಯದ ಅನುಮತಿ ಅಗತ್ಯವಾಗಿತ್ತು. ಇದೀಗ ಎಪಿಎಂಸಿ ಒಳಗೆ ಅಥವಾ ಹೊರಗೆ ರೈತರ ಉತ್ಪನ್ನಗಳನ್ನು ಖರೀದಿ ಮಾಡಲು ಯಾವುದೇ ಅನುಮತಿ ಅನಗತ್ಯ ಎಂಬುದನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ. ಇದರಿಂದ ರೈತರಿಗೆ ನಿಗದಿತ ಬೆಲೆ ಸಿಗುವ ಯಾವುದೇ ಖಾತ್ರಿ ಇಲ್ಲ ಅಂತ ರೈತ ಮುಖಂಡರು ಸುಗ್ರೀವಾಜ್ಞೆ ವಿರೋಧಿಸಿದ್ದಾರೆ. ಅಷ್ಟೇ ಅಲ್ಲ, ಬಹುರಾಷ್ಟ್ರೀಯ ದೊಡ್ಡ ಕಂಪನಿಗಳಿಗೆ ಅವಕಾಶ ಮಾಡಿಕೊಡೋದ್ರಿಂದ ರೈತರ ಹಿತವನ್ನ ಬಲಿ ಕೊಟ್ಟಂತಾಗುತ್ತೆ. ಜೊತೆಗೆ ರೈತರು ಮೊದಲು ಹೆಚ್ಚಿನ ಬೆಲೆಗೆ ಖರೀದಿಸುವ ಈ ಬಹುರಾಷ್ಟ್ರೀಯ ಕಂಪನಿಗಳಿಗೆ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡುವುದರಿಂದ ಸಣ್ಣ ಪುಟ್ಟ ಖರೀದಿದಾರರು ವ್ಯಾಪಾರದಿಂದ ದೂರ ಉಳಿತಾರೆ. ಶತಮಾನಗಳಿಂದ ಕೊಂಡಿಯಂತಿರುವ ರೈತರು ಹಾಗೂ ವ್ಯಾಪಾರಸ್ಥರನ್ನ ಬೇರೆ ಮಾಡುವುದೇ ಸುಗ್ರೀವಾಜ್ಞೆಯ ಉದ್ದೇಶದಂತಿದೆ ಅನ್ನೋ ಆರೋಪಗಳು ಕೇಳಿಬರುತ್ತಿವೆ. ರೈತರ ಹೊಲದಿಂದಲೇ ಖರೀದಿ ಮಾಡಬಹುದು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇವತ್ತು ಖಾಸಗಿ ಕಂಪನಿಗಳು ಅವರು ಕೂಡ ದಳ್ಳಾಳಿಗಳನ್ನು ಅವಲಂಬಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊಡ್ತಾರೆ. ಅಂಥ ಸಂದರ್ಭದಲ್ಲಿ ರೈತರ ಪ್ರೊಟೆಕ್ಟ್ ಆಗತಕ್ಕಂಥದ್ದು ಹೇಗೆ? ರೈತರಿಗೆ ಬೆಲೆ ನಿಗದಿ ಮಾಡೋರು ಯಾರು? ಬೆಲೆ ನಿಗದಿಯಲ್ಲಿ ಮೋಸ ಆದರೆ, ಹಣ ಕೊಡೋದ್ರಲ್ಲಿ ಮೋಸ ಆದರೆ, ತೂಕದಲ್ಲಿ ಮೋಸ ಆದರೆ ಆ ರೈತ ಕೋರ್ಟ್ಗೆ ಹೋಗುವಂಥ ಪ್ರಶ್ನೆ ಮಾಡುವಂಥ ಅಧಿಕಾರ ಇಲ್ಲ, ಅದನ್ನು ಕಳ್ಕೊಂಡಿದ್ದಾನೆ. ಅದಕ್ಕೆ ಅದನ್ನು ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ. ಜೊತೆಗೆ ನಮ್ಮ ರಾಜ್ಯದ ಬಹಳಷ್ಟು ರೈತರು ತಮಗೆ ಬೇಕಾದ ವ್ಯಾಪಾರಸ್ಥರಿಂದ ಕೈ ಸಾಲವನ್ನ ಪಡೆದಿರ್ತಾರೆ. ರೈತರು ಪಡೆದಿರೋ ಸಾಲಕ್ಕೆ ರೈತರಿಂದ ಕೆಲವು ಬಾರಿ ವ್ಯಾಪಾರಸ್ಥರು ಬಡ್ಡಿಯನ್ನ ವಿಧಿಸೋದಿಲ್ಲ. ಬದಲಿಗೆ ಎಪಿಎಂಸಿಗಳಲ್ಲಿನ ತಮ್ಮ ಅಡತಿಯ ಅಂಗಡಿಗಳ ಮೂಲಕ ಉತ್ಪನ್ನಗಳನ್ನ ಮಾರಾಟ ಮಾಡುವ ಷರತ್ತು ಇರುತ್ತದೆ. ಹೊಸ ಕಾಯ್ದೆಯಿಂದ ರೈತರು ಹಾಗೂ ವ್ಯಾಪಾರಸ್ಥರ ಮಧ್ಯದ ಕೊಂಡಿ ಸಂಪೂರ್ಣವಾಗಿ ನಾಶವಾಗುತ್ತೆ. ಹೊಸ ಕಾಯ್ದೆಯಿಂದ ರೈತರು ಹಾಗೂ ಸಣ್ಣ ವ್ಯಾಪಾರಸ್ಥರು ಸಂಕಷ್ಟಕ್ಕೀಡಾಗ್ತಾರೆ ಅನ್ನೋದು ರೈತಪರ ಸಂಘಟನೆಗಳ ವಾದ. ಹೀಗಾಗಿನೇ ಎಪಿಎಂಸಿ ಕಾಯ್ದೆಯ ತಿದ್ದುಪಡಿ ಬೇಡ, ಅದನ್ನ ಸಂಪೂರ್ಣವಾಗಿ ರದ್ದು ಮಾಡಿ ಅನ್ನೋ ಕೂಗು ಕೇಳಿ ಬರ್ತಿರೋದು. ಇದರ ಜೊತೆಗೆ ಕೃಷಿ ತಿದ್ದುಪಡಿ ಕಾಯ್ದೆ ರದ್ದತಿಗೂ ಒತ್ತಡ ಹೆಚ್ಚಾಗುತ್ತಿದೆ. ಸರ್ಕಾರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಡಿಸೆಂಬರ್ 8ರಂದು ಭಾರತ್ ಬಂದ್ ನಡೆಸೋದಾಗಿ ಕೇಂದ್ರ ಸರ್ಕಾರವನ್ನ ಎಚ್ಚರಿಸಿವೆ. ಹಾಗಾದ್ರೆ ಏನದು ಕೃಷಿ ತಿದ್ದುಪಡಿ ಕಾಯ್ದೆ? ಈ ಕಾಯ್ದೆಗಳ ತಿದ್ದುಪಡಿ ಮತ್ತು ರದ್ದತಿ ಬಗ್ಗೆ ಕೇಂದ್ರ ಸರ್ಕಾರ ವಿಳಂಬ ಮಾಡ್ತಾ ಇರೋದು ಕರ್ನಾಟಕ ಬಂದ್ ಬೆನ್ನಲ್ಲೇ ಡಿಸೆಂಬರ್ 8ರಂದು ರೈತಪರ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ. ಈ ಬಂದ್ಗೆ ಹಲವು ರಾಜ್ಯಗಳು ಸಾಥ್ ಕೊಟ್ಟಿವೆ. ಎಡಪಕ್ಷಗಳು ಕೂಡ ಬೆಂಬಲ ಸೂಚಿಸಿವೆ. ಹಾಗಿದ್ರೆ ರೈತಪರ ಸಂಘಟನೆಗಳ ಬೇಡಿಕೆಗಳೇನು? ಕೇಂದ್ರ ಸರ್ಕಾರ ಹೇಳ್ತಾ ಇರೋದೇನು? ಒಂದು ದಿನ ಇಡೀ ದೇಶ ಬಂದಾದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಅನೂರ್ಜಿತಗೊಳಿಸುವ ಕಾಯ್ದೆ, ಕೃಷಿ ಉತ್ಪನ್ನಗಳ ಬೆಲೆ ಮತ್ತು ಕೃಷಿ ಸೇವೆಗಳ ರೈತರ ಒಪ್ಪಂದ ಕಾಯ್ದೆ ಮತ್ತು ವಿದ್ಯುತ್ ಕಾಯ್ದೆ, ಹೀಗೆ ರೈತರಿಗೆ ಸಂಬಂಧಿಸಿದ ಎಲ್ಲಾ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿದೆ. ಇವು ರೈತರ ಬಾಳನ್ನ ಕರಾಳಗೊಳಿಸುತ್ತವೆ ಅಂತ ರೈತಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುತ್ತಿವೆ. ಇವುಗಳನ್ನ ಕೇಂದ್ರ ಸರ್ಕಾರ ರದ್ದು ಮಾಡದಿದ್ರೆ ಡಿಸೆಂಬರ್ 8ರಂದು ಭಾರತ್ ಬಂದ್ ಆಗೋದು ಬಹುತೇಕ ಪಕ್ಕ ಅಂತ ಹೇಳಿ ಎಚ್ಚರಿಸಿವೆ. ರಾಜ್ಯದಲ್ಲೂ ಈ ಕಾಯ್ದೆಗಳ ವಿರುದ್ಧ ದನಿ ಎತ್ತಿದ ರೈತರು ಇದು ಮತ್ತೊಂದು ಸ್ವತಂತ್ರ ಹೋರಾಟ ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಕರ್ನಾಟಕದಲ್ಲಿ ರೈತ ಸಂಘಟನೆಗಳು ನಡೆಸುತ್ತಿರೋ ಪ್ರತಿಭಟನೆಗೆ ಮೂಲ ಕಾರಣ 3 ಕಾಯ್ದೆಗಳ ತಿದ್ದುಪಡಿ. ಒಂದು ಭೂ ಸುಧಾರಣಾ ಕಾಯ್ದೆ, ಮಗದೊಂದು ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಮತ್ತು ಮೂರನೆಯದ್ದು ವಿದ್ಯುತ್ ಕಾಯ್ದೆ ತಿದ್ದುಪಡಿ. ಈ 3 ಕೃಷಿ ವಿಧೇಯಕಗಳ ವಿರುದ್ಧ ರಾಜ್ಯದ ರೈತರ ಕಿಚ್ಚು ಧಗಧಗನೆ ಹೊತ್ತಿ ಉರಿತಿದೆ. ಆದರೆ ಸರ್ಕಾರ ಈ ವಿಧೇಯಕಗಳ ತಿದ್ದುಪಡಿಯಿಂದ ರೈತರಿಗೆ ಲಾಭವಿದೆಯೇ ಹೊರತು ನಷ್ಟವಿಲ್ಲ ಅಂತ ಪರಿಪರಿಯಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದೆ. ಆದರೆ ಗೊಂದಲ ಮಾತ್ರ ಬಗೆಹರಿದಿಲ್ಲ. ಕೇಂದ್ರ ಸರ್ಕಾರದ ಭರವಸೆ ಏನು? ಬಂದನ್ನ ಕೈಬಿಡಿ ಅಂತಿರೋ ಕೇಂದ್ರ ಸರ್ಕಾರ ಈಗಿರೋ ಕೃಷಿ ಕಾನೂನುಗಳನ್ನ ತಿದ್ದುಪಡಿ ಮಾಡೋಣ, ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಈಗಿನಂತೆ ಮುಂದುವರಿಯಲಿದೆ, ಅದರಲ್ಲಿ ಬದಲಾವಣೆ ಆಗಲ್ಲ ಅಂತಿದೆ. ಅಷ್ಟೇ ಅಲ್ಲ, ಎಪಿಎಂಸಿಗಳನ್ನ ಮತ್ತಷ್ಟು ಬಲಯುತಗೊಳಿಸಲು, ಅದರ ಬಳಕೆ ಹೆಚ್ಚಳವಾಗುವಂತೆ ನೋಡಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ನೀಡೋಕೆ ಮುಂದಾಗಿದೆ. ಜೊತೆಗೆ ಎಪಿಎಂಸಿ ನೂತನ ಕಾಯ್ದೆಯಡಿ ರಚನೆಯಾಗೋ ಖಾಸಗಿ ಮಂಡಳಿಗೆ ಸಮಾನ ತೆರಿಗೆ ಬಗ್ಗೆ ಯೋಚಿಸುವುದು ಮತ್ತು ವ್ಯಾಪಾರದ ವೇಳೆ ವಿವಾದ ಸೃಷ್ಟಿಯಾದರೆ ಉನ್ನತ ಕೋರ್ಟ್ಗೆ ಮನವಿ ಸಲ್ಲಿಸುವ ಅವಕಾಶದ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಹೇಳ್ತಿದೆ.
ಆದ್ರೆ ರೈತಪರ ಸಂಘಟನೆಗಳು ಮಾತ್ರ ಸುತಾರಾಮ್ ಒಪ್ತಿಲ್ಲ. ಕೃಷಿ ನೂತನ ಕಾಯ್ದೆಗಳು ರದ್ದಾಗಲೇಬೇಕು ಅಂತ ಪಟ್ಟು ಹಿಡಿದಿವೆ. ಒಂದು ದಿನ ಭಾರತ್ ಬಂದ್ ಆದ್ರೆ ಅದೆಷ್ಟು ಜನ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ, ಅದೆಷ್ಟು ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಗೊತ್ತಾ? ಅದನ್ನ ತೋರಿಸ್ತೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅದೆಷ್ಟು ಕೋಟಿ ನಷ್ಟವಾಗುತ್ತೆ ಗೊತ್ತಾ? ಇಲ್ಲಿದೆ ನೋಡಿ ಅದರ ಸಂಪೂರ್ಣ ಮಾಹಿತಿ. ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರಬಹುದು. ಆದರೆ ಡಿಸೆಂಬರ್ 8ರಂದು ರೈತಪರ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿದ್ದಾರೆ. ಆದ್ರೆ ಒಂದು ದಿನ ಇಡೀ ಭಾರತ ಬಂದ್ ಆದ್ರೆ ಅದೆಷ್ಟು ಸಂಕಷ್ಟ, ಅದೆಷ್ಟು ನಷ್ಟ ಸೃಷ್ಟಿಯಾಗುತ್ತೆ ಗೊತ್ತಾ? ನಿಮ್ಗೆ ಗೊತ್ತಿರಲಿ, ಈಗಾಗಲೇ ಕೊರೋನಾ ಸಂಕಷ್ಟದಿಂದ ದೇಶದ ಆರ್ಥಿಕತೆ ಪಾತಾಳಕ್ಕೆ ಕುಸಿಯುತ್ತಿದೆ. ಮಗದೊಂದು ಕಡೆ ಮಳೆ ಆರ್ಭಟ, ಜನರ ಬದುಕು ಬರ್ಬಾದಾಗ್ತಿದೆ. ಪರಿಹಾರ ಕೊಡೋದಕ್ಕೂ ಸರ್ಕಾರದ ಕೈನಲ್ಲಿ ಹಣವಿಲ್ಲದ ಸ್ಥಿತಿ ಈಗಿದೆ. ಹಾಗಿರುವಾಗ ರೈತ ಸಂಘಟನೆಗಳು ಕರೆ ಕೊಟ್ಟ ಬಂದ್ ಯಶಸ್ವಿಯಾದ್ರೆ ಇನ್ನಷ್ಟು ಹೊಡೆತ ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಸಾಮಾನ್ಯವಾಗಿ ಭಾರತ್ ಬಂದ್ ಯಶಸ್ವಿಯಾದ್ರೆ ಕೇಂದ್ರ ಬೊಕ್ಕಸಕ್ಕೆ ಸುಮಾರು 25,000 ಕೋಟಿಯಿಂದ 30,000 ಕೋಟಿ ನಷ್ಟವಾಗುತ್ತೆ. ಈ ಹಿಂದೆ ಕರ್ನಾಟಕ ಬಂದ್ ಆದಾಗಲೂ ಸುಮಾರು 3,000 ಕೋಟಿ ನಷ್ಟವಾದ ಉದಾಹರಣೆ ಇದೆ. ಒಂದಿನ ಭಾರತ್ ಬಂದ್ ಆದ್ರೆ 25,000ದಿಂದ 30,000 ಕೋಟಿಯಷ್ಟು ನಷ್ಟ ಆಗುತ್ತೆ. ಈಗ ಬಂದ್ ಯಶಸ್ವಿ ಆಗತ್ತೆ ಅಥವಾ ಆಗಲ್ಲ ಅನ್ನುವಂಥದ್ದು ಒಂದು ವಿಚಾರ. ಎರಡನೇ ದಿನ ಅಂತಂದ್ರೆ ಬಂದ್ ಕರೆ ಕೊಟ್ಟ ತಕ್ಷಣಲ್ಲೇ ಏನಾಗುತ್ತೆ, ಜನಕ್ಕೆ ಒಂದು ಆತಂಕ ಶುರು ಆಗುತ್ತೆ. ಏನಪ್ಪ ಮಾಡಬೇಕು ಅಂತ. ಈ ದೇಶದಲ್ಲಿ 93% ಜನ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾರೆ. ಹೌದು, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋ ಜನರಿಗೆ ಪ್ರತಿದಿನದ ದುಡಿಮೆ ಕೂಡ ಮುಖ್ಯನೇ. ಹೀಗಾಗಿ ಬಂದ್ಗೆ ಕರೆ ನೀಡಿದ ತಕ್ಷಣ ಆತಂಕಕ್ಕೆ ಗುರಿಯಾಗ್ತಾರೆ. ಬಂದ್ ಯಶಸ್ವಿ ಆಗುತ್ತೋ ಇಲ್ವೋ ಅದು ಬೇರೆ ವಿಚಾರ. ಅದೆಷ್ಟು ಜನ ಮನೆಯಿಂದ ಹೊರಗೆ ಬರಲ್ಲ. ಹಾಗೇನೆ ಹೊರಗಿನಿಂದ ಬಂಡವಾಳ ಹೂಡೋರ ಮೇಲೂ ಬಂದ್ ಪರಿಣಾಮ ತಟ್ಟುತ್ತೆ. ಅದು ಹೇಗೆ ಅನ್ನೋದನ್ನ ಆರ್ಥಿಕ ತಜ್ಞ ಡಾಕ್ಟರ್ ಕೇಶವ್ ಅವರು ಹೇಳ್ತಾರೆ, ಕೇಳಿ. ಸೊ ಮತ್ತೇನಾಗುತ್ತೆ, ಇದು ಇನ್ವೆಸ್ಟ್ಮೆಂಟ್ ಪೊಟೆನ್ಷಿಯಲ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಈಗ ವಿದೇಶದಿಂದ ಒಂದು ಇನ್ವೆಸ್ಟ್ಮೆಂಟ್ ಬರಬೇಕು ಅಂತ ಇಟ್ಕೊಳ್ಳಿ, ಅವ್ರು ಯೋಚನೆ ಮಾಡ್ತಾರೆ, ಯಾವಾಗಲೂ ಈ ದೇಶದಲ್ಲಿ ಪದೇ ಪದೇ ಬಂದ್ಗೆ ಕರೆ ಕೊಟ್ಟರೆ ಹೇಗಪ್ಪ ಇನ್ವೆಸ್ಟ್ ಮಾಡುವಂಥದ್ದು ಅಂತ ಯೋಚನೆ ಮಾಡ್ತಾರೆ. ಯಾವಾಗಲೂ ಆ ವಿಚಾರವನ್ನು ಸಹ ನಾವು ಮನೆಗೊಂಡು ಬಂದ್ಗೆ ಕರೆ ಪದೇ ಪದೇ ಬಂದ್ಗೆ ಕರೆ ಕೊಡುವುದಂತನ್ನ ನಿಲ್ಲಿಸಬೇಕು. ಅದೇನೇ ಇರಲಿ, ಶನಿವಾರ ಕರ್ನಾಟಕ ಬಂದ್ ಆಯ್ತು. ಡಿಸೆಂಬರ್ 8ರಂದು ದೇಶದಾದ್ಯಂತ ಬಂದ್ಗೆ ರೈತಪರ ಸಂಘಟನೆಗಳು ಕರೆ ನೀಡಿವೆ. ಇದರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಜನಸಾಮಾನ್ಯರಂತೂ ಪರದಾಡೋ ದುಸ್ಥಿತಿ ಎದುರಾಗೋ ಸಾಧ್ಯತೆ ಇದೆ. ನೋಡಿದ್ರಲ್ಲ, ಕೇವಲ ಒಂದು ದಿನದ ಬಂದ್ನಿಂದ ಏನೆಲ್ಲ ಸಮಸ್ಯೆಗಳು ಆಗತ್ತೆ ಅನ್ನೋದನ್ನ. ಹೀಗಾಗಿ ಸರ್ಕಾರ ಮತ್ತು ಪ್ರತಿಭಟನಾಕಾರರು ಬಂದ್ಗೆ ಕರೆ ಕೊಡೋದಕ್ಕೂ ಮುನ್ನ ಹಲವು ಬಾರಿ ಯೋಚನೆಯನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ.